ಹೈಕಮಾಂಡ್ ನಿರ್ಧಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ವರಿಷ್ಠರ ನಿರ್ಧಾರಕ್ಕೆ ಟ್ರಬಲ್ ಶೂಟರ್ ಸೆಡ್ ಹೊಡೆದಿದ್ದಾರೆ. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಜೋಯಲ್ ಐಗೂಡ್. ತಿರುಪತಿ ಸನ್ನಿಧಿಯಲ್ಲೇ ತಮ್ಮ ನಿರ್ಧಾರ ತಿಳಿಸುವಂತೆ ಹೈಕಮಾಂಡ್ಗೆ ಒತ್ತಡವನ್ನು ಹೇರಿರುವಂಥ ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಕೆಂಡಾಮಂಡಲರಾಗಿದ್ದಾರೆ. ಎಸ್, ಹೌದು, ನಿನ್ನೆಯಷ್ಟೇ ಕೇರಳ ಮುಖ್ಯಮಂತ್ರಿ ಸತೀಶನ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಸಾಕ್ಷಿಯಾಗಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ. ಈ ವೇಳೆ ಅವಕಾಶ ಸಿಕ್ಕರೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಲು ಯೋಜನೆಯನ್ನು ಇಬ್ಬರೂ ಕೂಡ ಹಾಕ್ಕೊಂಡಿರ್ತಾರೆ, CM ಹಾಗೆ DCM. ನಿನ್ನೆ ಬೆಳಗ್ಗೆ ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ಕೇರಳ ಮುಖ್ಯಮಂತ್ರಿಯಾಗಿ ಸತೀಶನ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ವೇಣುಗೋಪಾಲ್ ಅವರು ಭಾಗವಹಿಸಿದರು. ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದ ಬಳಿಕ ಸಿಕ್ಕಿದ್ದೇ ಚಾನ್ಸ್ ಅಂತ ರಾಷ್ಟ್ರೀಯ ನಾಯಕರ ಜೊತೆ ಪ್ರತ್ಯೇಕ ಭೇಟಿ ಮಾಡಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಚರ್ಚೆಯನ್ನು ನಡೆಸ್ತಾರೆ. ಈ ವೇಳೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ನೇರವಾಗಿ ಹೇಳಿಬಿಡಿ, ತಿರುವನಂತಪುರಂದಲ್ಲೇ ನಿರ್ಧಾರ ಹೇಳಿಬಿಡಿ ಅಂಥೇಳಿ ಡಿ ಕೆ ಶಿವಕುಮಾರ್ ಪಟ್ಟಿ ಹಿಡಿದು ಕುಳಿತುಕೊಳ್ತಾರೆ. ಈ ಮೂಲಕ ಕೊಟ್ಟ ಮಾತನ್ನು ಹೈಕಮಾಂಡ್ ಅವರಿಗೇನೆ, ಏನು ಹೈಕಮಾಂಡ್ ಮಾತು ಕೊಟ್ಟಿರುತ್ತೆ ಆ ಮಾತನ್ನು ಹೈಕಮಾಂಡ್ಗೇನೆ ಡಿ ಕೆ ಶಿವಕುಮಾರ್ ನೆನಪಿಸ್ತಾರೆ. ಯಾವ ಮಾತು ಅಂತಂದರೆ, 2.5 ವರ್ಷಗಳ ಪವರ್ ಶೇರಿಂಗ್ ಮಾತುಕತೆ ಏನು ನಡೆದಿತ್ತು, ಏನು ಇಷ್ಟು ದಿನ ಪವರ್ ಶೇರಿಂಗ್ ಅಂತ ಮಾತು ಕೇಳಿ ಬರ್ತಾ ಇದೆ, ಆ ವಿಚಾರದ ಬಗ್ಗೆ ಸ್ವತಃ ಹೈಕಮಾಂಡ್ಗೆ ಇಲ್ಲಿ ಡಿ ಕೆ ಶಿವಕುಮಾರ್ ನೆನಪಿಸ್ಕೊಡ್ತಾರೆ. 2.5 ವರ್ಷ ಕಳೆದೋಯ್ತು, 3 ವರ್ಷ ಆಗ್ತಾ ಬಂತು, ಇನ್ನು 3 ವರ್ಷ ಕಳೆದೇ ಹೋಯ್ತು, ನಾಳೆಗೆ 3 ವರ್ಷ ಕಂಪ್ಲೀಟ್. ಇನ್ನು ಉಳಿದಿರುವಂಥ 2 ವರ್ಷ ಅಷ್ಟೇ, ಈಗಲ್ಲದೆ ಇದ್ದರೆ ಇನ್ಯಾವಾಗ ಕೊಡ್ತೀರಾ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. 1989ರಲ್ಲಿ ತಮ್ಮ 27ನೇ ವಯಸ್ಸಿನಲ್ಲೇ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಸುದೀರ್ಘ 4 ದಶಕಗಳ ರಾಜಕೀಯ ಅನುಭವವನ್ನು ಹೊಂದಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹಲವು ಖಾತೆಯನ್ನು ನಿರ್ವಹಿಸಿರುವಂಥ ಅನುಭವ ಇದ್ರೂ ಕೂಡ ಮುಖ್ಯಮಂತ್ರಿ ಪಟ್ಟ ಮಾತ್ರ ಅವರಿಗೆ ಕೊಡೋಕೆ ಹೈಕಮಾಂಡ್ ಮನಸ್ಸು ಮಾಡ್ತಾ ಇಲ್ಲ. ಪಕ್ಷಕ್ಕಾಗಿ ಎಷ್ಟು ಪರಿಶ್ರಮ ಹಾಕಿದ್ದೇನೆ, ಇಷ್ಟು ದುಡಿದ್ರೂ ಕೂಡ ಪ್ರತಿಫಲ ಇನ್ಯಾವಾಗ, ನಾನು ಮಾಡಿದ್ದು ಮರ್ತೋಯ್ತಾ, ನಾನು ಮಾಡಿದ ಇಷ್ಟೆಲ್ಲ ಕೆಲಸಗಳು ತಮಗೆ ಮರ್ತೋಯ್ತಾ ಅಂಥೇಳಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಕಾದು ಸಾಕಾಗಿದೆ, ಇನ್ನೂ ಕಾಯಲು ಸಾಧ್ಯ ಇಲ್ಲ, ಅಂತಿಮವಾಗಿ ನಿಮ್ಮ ನಿರ್ಧಾರವನ್ನು ಹೇಳಿಬಿಡಿ, ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂಥೇಳಿ ಖಡಕ್ಕಾಗಿಯೇ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಬಿಟ್ಟಿದ್ದಾರೆ ಅನ್ನುವಂಥ ಈ ಒಂದು ಮಾಹಿತಿ ನಮಗೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಲಭ್ಯ ಆಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಮಾತಿಗೆ ಹೈಕಮಾಂಡ್ ವರಿಷ್ಠರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಒಂಥರ ಹೈಕಮಾಂಡ್ ಸ್ಥಿತಿ ಸದ್ಯಕ್ಕೆ ಅಡಕತ್ತಿರೆಯಲ್ಲಿ ಸಿಲುಕಿದ ಹಾಗಾಗಿದೆ. ಡಿ ಕೆ ಶಿವಕುಮಾರ್ಗೆ ಪಟ್ಟ ಕಟ್ಟಿದ್ರೂ ಕಷ್ಟ, ಇಲ್ಲದೇ ಇದ್ರೂ ಕಷ್ಟ. ಯಾಕೆ ಅಂತಂದರೆ ಡಿ ಕೆ ಶಿವಕುಮಾರ್ ಪಕ್ಷದ ಒಬ್ಬ ಶಿಸ್ತಿನ ಕಟ್ಟಾಳು. ಯಾವುದೇ ಸಂದರ್ಭದಲ್ಲೂ ಕೂಡ ದೇಶದ ಯಾವ ಮೂಲೆಯಲ್ಲೂ ಕೂಡ ಪಕ್ಷಕ್ಕೆ ಸಮಸ್ಯೆ ಉಂಟಾದರೆ ಪಕ್ಷದ ಪರ ನಿಲ್ಲುವಂತಹ ಟ್ರಬಲ್ ಶೂಟರ್ ಅಂದರೆ ಅದು ಡಿ ಕೆ ಶಿವಕುಮಾರ್. ಆದರೆ ಇಂತಹ ಟ್ರಬಲ್ ಶೂಟರ್ನ ಪಕ್ಷ ಕೇವಲ ಬಳಸ್ಕೊಂಡು ಸೈಡಲ್ಲಿ ಇಡ್ತಿದೆಯಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಇದಕ್ಕೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಎಲ್ಲಿ ಉತ್ತರ ನೀಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ತಮ್ಮ ಪಕ್ಷಕ್ಕಾಗಿ ಮಾಡಿದಂತಹ ತ್ಯಾಗ, ಬಲಿದಾನ, ಅವರು ಶ್ರಮಿಸಿದಂತಹ ಶ್ರಮಕ್ಕೆ ಯಾವಾಗ ಫಲ ಸಿಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.